ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ. ನಾನಿಲ್ಲಿ ತೊಗರಿಬೇಳೆ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವಿಲ್ಲಿ 1 ಕಪ್ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಅಂದರೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಸ್ವೀಟ್ಗೂ ಕೂಡ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಅದ್ರ ರುಚಿ ಹೆಚ್ಚಾಗುತ್ತೆ. ನೀವು ಪ್ರತಿಯೊಂದು ಸ್ವೀಟ್ಗೂ ಕೂಡ ಬಳಸ್ಬೋದು. ಈ ರೀತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದೇ ಸಲ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡಾಗ ನಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಮತ್ತು ನಮಗೆ ಯಾವ ಅಳತೆಯಲ್ಲಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕೋ ಆ ಅಳತೆಯಲ್ಲಿ ಪರ್ಫೆಕ್ಟಾಗಿ ಕಲಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಮತ್ತು ಹಿಟ್ಟು ಇದು ಮೈದಾ ಆಗಿರೋದ್ರಿಂದ ಮೈದಾ ಒಂದು ರೀತಿ ಒಣಗಿದ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಎಣ್ಣೆನ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಕೂಡ ಈ ಒಂದು ಹಿಟ್ಟು ಸಾಫ್ಟ್ ಆಗಿರುತ್ತೆ. ಅದರಿಂದ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡಿಕೊಂಡು ಇದನ್ನು ನಾನು ಈ ರೀತಿ ನಾದ್ಕೋತಾ ಇದ್ದೀನಿ. ಹಾಗೆ ಈ ನಾದ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ನಾದ್ಕೊಂಡಾಗ ಹಿಟ್ಟು ಸಾಫ್ಟ್ ಆಗಿರುತ್ತೆ. ಈಗ ಇದನ್ನು ನಾವು ನೆನೆಯೋದಕ್ಕೆ ಬಿಟ್ಟು ಹೂರಣನ ತಯಾರಿಸ್ಕೊಳ್ಳೋಣ. ಹೂರಣಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ತೊಗರಿಬೇಳೆ ಕರೆಕ್ಟಾಗಿರುತ್ತೆ. ಸೊ ಈಗ ನೋಡಿ, ಇದು ನಾನು ಮನೆಯಲ್ಲೇ ನಾವು ಬೆಳೆದಿರೋ ಅಂಥ ತೊಗರಿಬೇಳೆ, ಅದರಿಂದ ಈ ರೀತಿ ಇದೆ. ನೀವು ಬೇಕಂದರೆ ಅಂಗಡಿಯಿಂದ ತಂದು ಕೂಡ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು 2 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ. ಅಂದರೆ ಬೇಳೆ ಮುಳುಗೋವರೆಗೂ ನೀರನ್ನು ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕು. ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋತಿದ್ದೀನಿ. ಈ ರೀತಿ ಹಾಕ್ಕೊಂಡಾಗ ಬೇಳೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಹಾಕ್ಕೋಬೇಕು. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಳೆನ ಬೇಯೋದಕ್ಕೆ ಬಿಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಬೇಯೋದಕ್ಕೆ ನಾವು ಬಿಡಬೇಕು. ಈ ರೀತಿ ಚೆನ್ನಾಗಿ ಇದು ಬೇಯಬೇಕು. ಇಲ್ಲಿ ಬಂದ್ಬಿಟ್ಟು ಈ ಒಂದು ಹಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ನಾವು ಬೇಳೆನ ಯಾವ ರೀತಿ ಬೇಯಿಸ್ಕೊಳ್ತೀವಿ ಆಗಲೇ ನಾವು ಹೂರಣ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಬೇಳೆ ತುಂಬಾ ಸಾಫ್ಟ್ ಆಗಿಬಿಟ್ಟಾಗ ಹೂರಣ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಅದರಿಂದ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಈ ರೀತಿ ನಾವು ಬೇಳೆನ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿದಾಗ ಬೇಳೆ ಈ ರೀತಿ ಸಾಫ್ಟಾಗಿ ಬರಬೇಕು. ಈ ಒಂದು ಹದದಲ್ಲಿ ನಾವು ಬೇಳೆನ ಬೇಯಿಸ್ಕೊಳ್ಬೇಕು. ಈಗ ಗ್ಯಾಸ್ನ ಆಫ್ ಮಾಡಿ ಈ ರೀತಿ ಹೋಲ್ ಇರೋವಂಥ ಪಾತ್ರೆಗೆ ನಾವು ಬೇಳೆನ ಹಾಕ್ಕೊಂಡು ನೀರನ್ನೆಲ್ಲ ಸೋಚಿಸ್ಕೋಬೇಕು. ನೋಡಿ, ನೀರೆಲ್ಲವೂ ಕೂಡ ನೀಟಾಗಿ ಹೊರಗಡೆ ಹೋಗಬೇಕು. ಸೊ ಈ ರೀತಿ ನೀರನ್ನೆಲ್ಲ ನಾವು ಸೋಚಿಸ್ಕೊಂಡ ನಂತರ ಈಗ ಇದನ್ನು ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆಗ ಬೇಳೆನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಗಡೆ ಹೋಗುತ್ತೆ. ಈಗ ಮತ್ತೆ ನಾವು ಅದೇ ಪಾತ್ರೆಗೆ, ಅಂದರೆ ಆಗಲೇ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಮತ್ತೆ ಈ ಬೇಳೆಯನ್ನು ನಾವು ಹಾಕ್ಕೋಬೇಕು. ಈ ಒಂದು ವಿಧಾನದಲ್ಲಿ ಮಾಡಿದಾಗ ಹೂರಣ ಕೂಡ ಕರೆಕ್ಟಾಗಿ ಬರುತ್ತೆ. ಮತ್ತು ನಮಗೆ ಎಷ್ಟು ಹದದಲ್ಲಿ ಬೇಕು ಮತ್ತು ಎಷ್ಟು ಸಾಫ್ಟಾಗಿ ಬೇಕು ನಮಗೆ ಎಲ್ಲವೂ ಕೂಡ ಕರೆಕ್ಟಾಗಿ ಬರುತ್ತೆ ಈ ಒಂದು ವಿಧಾನದಲ್ಲಿ ಮಾಡಿದಾಗ. ಈಗ ಬೇಳೆನ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತುರಿದು ಈ ಒಂದು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ 3 ಮಿಶ್ರಣವನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಈ ರೀತಿ ಹೋಳಾಗಿರುವಂಥ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗಬೇಕು. ಹಾಗೆ ಇದರಲ್ಲಿ ನಾವು ನೀರು ಹಾಕೋ ಹಾಗಿಲ್ಲ. ನೀರು ಹಾಕದೆ ಸಂಪೂರ್ಣವಾಗಿ ಬೆಲ್ಲವನ್ನು ಕರಗಿಸ್ಕೋಬೇಕು. ನೋಡಿ, ಈ ರೀತಿ ಬೆಲ್ಲ ಎಲ್ಲ ಕರಗಿದ ನಂತರ ಈಗ ನಾನು 4 ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಜೊತೆ ನೀವು ಒಣಶುಂಠಿ ಇದ್ದರೆ ಕೂಡ ಆ ಪೌಡರ್ನ, ಒಣಶುಂಠಿ ಪೌಡರ್ನ ಕೂಡ ಹಾಕ್ಕೋಬೋದು. ಹಾಗೆ ಏಲಕ್ಕಿ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಈ ಮಿಶ್ರಣವನ್ನು ಚೆನ್ನಾಗಿ ಆರಿಸ್ಕೊಂಡು ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೋಬೇಕು. ನುಣ್ಣಗೆ ನಾವು ಮಾಡ್ಕೋಬೇಕು. ಹಾಗೆ ಇಲ್ಲೂ ಕೂಡ ಅಷ್ಟೇ, ನೀರನ್ನು ಹಾಕೋ ಹಾಗಿಲ್ಲ. ನಾವು ನೀರನ್ನು ಹಾಕಿದಾಗ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದರಿಂದ ನೀರನ್ನು ಹಾಕದೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ರೀತಿ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ.
ಈ ಒಂದು ಹದದಲ್ಲಿ ಅಥವಾ ಈ ರೀತಿ ನಾವು ಕರೆಕ್ಟಾಗಿ ಮಾಡಿದಾಗ ಖಂಡಿತ ಹೂರಣ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ನಾನು ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ನಾರ್ಮಲ್ ಆಗಿದೆ, ತುಂಬ ಗಟ್ಟಿನೂ ಇಲ್ಲ ತುಂಬ ಸಾಫ್ಟೂ ಇಲ್ಲ. ಕರೆಕ್ಟಾಗಿ ನಾವು ಉಂಡೆ ಕಟ್ಟೋದಕ್ಕೆ ಹೇಗೆ ಬೇಕೋ ಹಾಗೆ ಕರೆಕ್ಟಾಗಿ ಹೂರಣ ಬಂದಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದಂಥ ಹೂರಣವನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸಂಪೂರ್ಣವಾಗಿ ನಾವು ಒಂದು ಬೌಲ್ನಲ್ಲಿ ಹಾಕ್ಕೋಬೇಕು. ಹಾಗೆ ಉಳಿದಿರುವಂತಹ ಬೇಳೆ ಏನಿದೆ ಅದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಉಂಡೆ ಟೈಪಲ್ಲಿ ಬರ್ತಿದೆ ಅಂತ. ಸೊ ಈ ರೀತಿ ಕರೆಕ್ಟಾಗಿ ಉಂಡೆ ಟೈಪಲ್ಲಿ ಬರುತ್ತೆ. ಸೊ ಈಗ ನಾವು ಆಗಲೇ ಕಲಸಿಟ್ಟಿದ್ದಂತಹ ಕಣಕನ ನೋಡೋಣ. ನೋಡಿ ಎಷ್ಟು ಸಾಫ್ಟಾಗಿದೆ. ನಾನಿಲ್ಲಿ 1.5 ಗಂಟೆ ಆಗುವಷ್ಟು ಕಣಕನ ನೆನೆಸ್ಕೊಂಡಿದ್ದೆ. ನೋಡಿ ಸಾಫ್ಟಾಗಿ ಬಂದಿದೆ. ಸೊ ಈಗ ನಾವು ಒಬ್ಬಟ್ಟನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ನಾನು ಕಣಕನ ಏನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪನೇ ತಗೊಂಡು ಈ ರೀತಿ ನೀವು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅಥವಾ ಒಬ್ಬಟ್ಟು ಕವರ್ ಆಗಿರ್ಬೋದು ಅಥವಾ ಬಾಳೆ ಎಲೆ ಮೇಲೆ ಕೂಡ ನೀವು ಇದನ್ನು ಈ ರೀತಿ ತಟ್ಕೊಳ್ಬೋದು. ಸೊ ಈಗ ನಾನು ಆಗಲೇ ಮಾಡಿಟ್ಕೊಂಡಂತಹ ಹೂರಣವನ್ನು ನೋಡಿ ಈ ರೀತಿ ಕಣಕಕ್ಕೆ ಇಟ್ಟು ಈ ರೀತಿ ನಾವು ಉಂಡೆಗಳಾಗಿ ಮಾಡ್ಕೊಳ್ಬೇಕು. ನೋಡಿ ಎಲ್ಲೂ ಕೂಡ ಕಿತ್ತು ಬರ್ತಿಲ್ಲ, ಎಲ್ಲ ಕೂಡ ಕರೆಕ್ಟಾಗಿ ಸಾಫ್ಟಾಗಿ ಬರ್ತಿದೆ. ಸೊ ಈ ರೀತಿ ಒಂದು ವಿಧಾನದಲ್ಲಿ ನೀವು ಮಾಡಿದಾಗ ಖಂಡಿತ ಸಾಫ್ಟಾಗಿ ಸ್ಮೂತಾಗಿ ಮತ್ತು ಫಸ್ಟ್ ಟೈಮ್ ಮಾಡ್ತಿರೋರಂತೂ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ನೋಡಿ ನಾವು ಮಾಡ್ಕೊಂಡಿರುವಂಥ ಉಂಡೆಗಳನ್ನು ಈ ರೀತಿ ತಟ್ಕೊಳ್ತಾ ಹೋಗಬೇಕು. ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ನೀವು ಒಬ್ಬಟ್ಟನ್ನು ತಟ್ಕೊಳ್ಬೇಕು. ಸೊ ಈ ರೀತಿ ಕೈಯಲ್ಲೇ ತಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಅಥವಾ ನೀವು ಚಪಾತಿ ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು, ಬಟ್ ಕೈಯಲ್ಲೇ ಆರಾಮಾಗಿ ಮಾಡ್ಕೋಬೋದು ನಾವು. ಸೊ ಈ ರೀತಿ ನಾವು ಒಬ್ಬಟ್ಟನ್ನು ನೀಟಾಗಿ ಕೈಯಲ್ಲಿ ತಟ್ಕೊಂಡು ನೋಡಿ ಎರಡೂ ಕಡೆ ಕೂಡ ನಾವು ಕೈಯಲ್ಲೇ ಬರುತ್ತೆ ಮತ್ತು ಎರಡೂ ಕಡೆ ಏನೂ ಕಿತ್ತಿಲ್ಲ ಮತ್ತು ಕರೆಕ್ಟಾಗಿ ನಾವು ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ ಒಬ್ಬಟ್ಟನ್ನು, ಆದರೂ ಕೂಡ ಇದು ಕರೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಇದೆ ಮತ್ತು ನಿಮಗೆ ಯಾವ ಒಂದು ಹದದಲ್ಲಿ ಬೇಕೋ ಆ ಹದದಲ್ಲಿ ನೀವಿಲ್ಲಿ ತಯಾರಿಸ್ಕೊಳ್ಬೋದು. ನೋಡಿ ಕರೆಕ್ಟಾಗಿ ಸಾಫ್ಟಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಒಬ್ಬಟ್ಟು ಅನ್ನೋದು ರೆಡಿಯಾಗಿದೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಎಣ್ಣೆ ಕಡಿಮೆ ಯೂಸ್ ಮಾಡಿರೋದ್ರಿಂದ ಆದರೂ ಕೂಡ ಇಲ್ಲಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಯಾರೆಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.